ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಸೊಸೆ ಹಾಗೂ ಮಾಜಿ ಸಚಿವ ಸುರೇಶ್ ಅಂಗಡಿ ಅವರ ಸುಪುತ್ರಿ ಶ್ರದ್ಧಾ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ನಮ್ಮ ಬಿಜೆಪಿ ಪಕ್ಷದ್ದು ಪರ್ಮನೆಂಟ್ ಗ್ಯಾರಂಟಿ, ಕಾಂಗ್ರೆಸ್ ತಾತ್ಕಾಲಿಕ ಗ್ಯಾರಂಟಿ ಯೋಜನೆಗಳು ಆಗಿದ್ದು ಜನ ಈ ಬಾರಿ ಬಿಜೆಪಿಗೆ ಮತ ನೀಡಲಿದ್ದಾರೆಂದ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈ ಬಾರಿ ಸಾಕಷ್ಟು ಒಂದ್ ರೀತಿ ಬಿಜೆಪಿ ಪಕ್ಷದಿಂದ ಉರುಳಿಯಾಗಿ ನಿಂತಿರ್ತಕ್ಕಂಥವ್ರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು, ವಿಶೇಷವಾಗಿ ಅವರ ಸೊಸೆಯವರು ಆಗಿರ್ತಕ್ಕಂಥ, ವಿಶೇಷವಾಗಿ ದಿವಂಗತ ಸುರೇಶ್ ಅಂಗಡಿ ಅವರ ಪುತ್ರಿಯವರು ಆಗಿರ್ತಕ್ಕಂಥ ಶ್ರದ್ಧಾ ಶೆಟ್ಟರ್ ಅವರು ಸಹ ಒಂದ್ ರೀತಿ ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ಸಾಕಷ್ಟು ಪ್ರಚಾರ ಆರಂಭಿಸಿದರೆ ಇವತ್ತಾನೇ ಒಂದ್ ರೀತಿ ಪ್ರಚಾರ ಆರಂಭ ಆಗಿದೆ. ಮೇಡಮ್ ನಮಸ್ಕಾರ. ವಿಶೇಷವಾಗಿ ಒಂದ್ ರೀತಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ತಮ್ಮ ತಂದೆಯವರಿದ್ರು, ಆನಂತರ ತಮ್ಮ ತಾಯಿಯವರು ಆಕಸ್ಮಿಕವಾಗಿ ಬಂದ್ರು, ಈಗ ನಿಮ್ಮ ಮಾವನವರು ಒಂದ್ ರೀತಿ ನಿಂತಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ, ಸಾಕಷ್ಟು ತಾವು ಸಹ ಮಹಿಳಾ ಒಂದ್ ರೀತಿ ಮತದಾರರನ್ನ ಸೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾವ ರೀತಿ ನಡೆದಿದೆ ಮೇಡಮ್? ಇವತ್ತು ನೀವು ಎಲ್ಲರೂ ನೋಡಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಂದ ಎಲ್ಲಾ ಕಾರ್ಯಕರ್ತರು ಬಂದಿದ್ರು. ಈಗ 20 ವರ್ಷದಿಂದ ಅವ್ರು ನಮ್ ಜೊತೆ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಸಾಕಷ್ಟು ದುಡ್ದಿದ್ದಾರೆ. ಅವರು ಇವತ್ತು ನಮ್ ಕೈ ಹಿಡಿದಿದ್ದಾರೆ ಅಂತ ನಾನು ನಂಬ್ತೀನಿ. ಆಮೇಲೆ ಬರುವಂತ ದಿನಗಳಲ್ಲಿ ನಮ್ಮ ಪ್ರಧಾನ ಮಂತ್ರಿ ಅವರು ನರೇಂದ್ರ ಮೋದಿ ಅವರಿಗೆ ಇನ್ನೊಂದ್ಸಲ ನಾವು ಆರಿಸ್ತರ್ಬೇಕಂತ ನಾವ್ ಎಲ್ಲರೂ ಬಹಳ ಕೆಲಸ ಮಾಡ್ತಾ ಇದ್ದೀವಿ. ಈಗ ತಮ್ಮ ತಂದೆಯವರು ಸಾಕಷ್ಟು ಕನ್ಸ್ಕೊಂಡಿದ್ರು, ಒಂದ್ ರೀತಿ ಸಾಕಷ್ಟು ರೈಲ್ವೆ ಯೋಜನೆ ಮತ್ತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ತಮ್ಮ ಮಾವನವ್ರ ಮುಖಾಂತರ ಅದು ಸಚಿವರು ಮಾಡೋದ್ರ ಮುಖಾಂತರ ಗೆದ್ದು ಬಂದ್ರೆ ಈ ಸಮಸ್ಯೆಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಪೂರೈಸ್ತಾರೆ. ಹೌದು, ಈಗ ತಂದೆಯವರಾಗ್ಲಿ ಆಮೇಲೆ ನಮ್ಮ ತಾಯಿ ಅವರು ಸಂಸದರಾದಾಗ ಸಾಕಷ್ಟು ಅವರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ತಗೊಂಡ್ ಬಂದಿದ್ರು. ಅವ್ ಈಗ ಮತ್ತೆ ಯಾವ ಕಾರ್ಯಗಳನ್ನ ಮುಂದುವರಿಸೋದ ಅವ್ರನ್ನ ಡೆಫಿನೆಟ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮುಂದುವರಿಸ್ತಾರೆ ಅಂತ ನಾನು ಇವತ್ತು ಹೇಳಕ್ ಬಯಸ್ತೀನಿ. ತಾವು ಸಹ ಒಂದ್ ರೀತಿ ಅಭ್ಯರ್ಥಿ ಆಗ್ಬೇಕಾಗಿತ್ತು, ವಿಶೇಷವಾಗಿ ತಮ್ಮ ಮಾವನವರಾಗಿದ್ದಾರೆ. ವಿಶೇಷವಾಗಿ ಅಂಗಡಿ ಕುಟುಂಬಕ್ಕೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಅಂಗಡಿ ಕುಟುಂಬದ ಅಭಿಮಾನಿಗಳು ಒಂದು ಅಪೇಕ್ಷೆ ಇತ್ತು. ವಿಶೇಷವಾಗಿ ತಮ್ಗೆ ಸಂತೃಪ್ತಿ ಇದೆಯಾ ಮೇಡಮ್? ಹೌದು, ಇದು ನಮ್ ಕುಟುಂಬದನೇ. ನಾನೀಗ ನಮ್ ಕುಟುಂಬ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಆಮೇಲೆ ನಮ್ ಕಾರ್ಯಕರ್ತರು ಅದನ್ನೀಗ ಅವ್ನು ಸಾಹೇಬ್ರಾದ್ರೂ ನಮಗ ಬಹಳ ಖುಷಿ ಐತಿ ಅಂತಾನ ನಮ್ಗೆಲ್ಲಾರು ಹೇಳಿದ್ರು. ಯಾಕಂದ್ರೆ ಜಗದೀಶ್ ಶೆಟ್ಟರ್ಸ್ ಅವರು ಸಾಕಷ್ಟು ಅವರು ಇಲ್ಲಿ ಎಲ್ಲಾ ಕಡೆ ಅಡ್ಡಾಡ್ದವ್ರಿದ್ರು. ನಮ್ಮ ತಂದೆಯವ್ರ ಜೊತೆ ಅವರು ಕೂಡ ಇಲ್ಲಿ ಪಾರ್ಟಿಯನ್ನ ಸಂಘಟನೆ ಮಾಡ್ದವ್ರಿದ್ರು. ಅವರು ನಮಗ್ ಪರಿಚಿತರಿದಾರ. ನಮ್ಗ ಅವ್ರು ಸಿಕ್ಕಿದ್ರು ಖುಷಿ ಆಗೈತಿ ಅಂತಾನೆ ಹೇಳಿದಾರೆ ಎಲ್ಲರೂ. ಸಾಕಷ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ವಿಶೇಷವಾಗಿ ಈಗಿರ್ತಕ್ಕಂಥ ಹಾಲಿ ಕಾಂಗ್ರೆಸ್ ಗವರ್ಮೆಂಟ್ ನ ಗ್ಯಾರಂಟಿ ಬಗೆಗಳ ನಡುವೆ ಯಾವ ರೀತಿ ಮಹಿಳಾ ಮತದಾರರನ್ನ ಸೆಳೆಯಲಿಕ್ಕೆ ತಮ್ಮ ವಿಶೇಷ ಒಂದು ಪ್ರಯತ್ನ ಏನ್ ಮೇಡಮ್? ನೋಡ್ರಿ, ಮೋದಿಜಿ ಅವರು ಸಾಕಷ್ಟು ಮಹಿಳೆಯರಿಗೆ ಎಲ್ಲಾ ಈಗ ಉಜ್ವಲ ಗ್ಯಾಸ್ ಆಗ್ಲಿ ಎಲ್ಲಾ ಅವರು ಕೊಟ್ಟಿದ್ದಿದೆ. ಆಮೇಲೆ ಕಾಂಗ್ರೆಸ್ನವರು ಕೊಟ್ಟಿದ್ದು ಗ್ಯಾರಂಟಿ ಕೊಟ್ರು, ಆದ್ರೆ ಎಷ್ಟ್ ಮಂದಿಗೆ ಅದ್ ಹೋಗ್ ಮುಟ್ಟಿದೆ ಇನ್ನೂ ಅದ್ರ ಬಗ್ಗೆ ಕೆಲವೊಬ್ರಿಗೆ ಅಷ್ಟೇ ಮುಟ್ಟೈತಿ. ಕೆಲವೊಬ್ರು ಇನ್ನೂ ನಿರಾಸೆ ಆಗಿದ್ದಾರೆ, ನಮಗ್ ಸಿಕ್ಕೇ ಇಲ್ಲ ಅಂತ. ಸೊ ಆ ತರ ಗ್ಯಾರಂಟಿ ಮೋದಿ ಅವ್ರು ಎಂದೂ ಕೊಟ್ಟಿಲ್ಲ. ಸೊ ನಾವು ಈಗ ಜನತಾಗೆಲ್ಲ ಗೊತ್ತಿದೆ, ಮಹಿಳೆಯರ್ಗು ಎಲ್ಲ ಗೊತ್ತಿದೆ ಯಾರನ್ನ ಆರಿಸ್ತರ್ಬೇಕಂತ. ಅವ್ರಿಗೂ ಒಂದ್ಸಲ ಈಗ ಅವ್ರ ಕಾಂಗ್ರೆಸ್ಸಿಗೆ ಅವಕಾಶ ಕೊಟ್ಟು ನೋಡಿದ್ರು, ಆದ್ರೆ ಇನ್ಮೇಲೆ ಅವ್ರಿಗೆ ತಪ್ಪು ಮಾಡಿದಾರೆ ಅಂತ ಈಗ ಗೊತ್ತಾದ್ಮೇಲೆ ಅವ್ರಿಗೆ ಮೋದಿ ಅವ್ರಿಗೆ ನಾವು ಹಾಕ್ತಿವಿ ಅಂತಾನೆ ಅಂತಾರೆ. ಭಾರತೀಯ ಜನತಾ ಪಾರ್ಟಿಗೆ ನಾವು ಆರಿಸ್ತರ್ತೀವಿ ಅಂತ ಬಹಳಷ್ಟು ಮಹಿಳೆಯರು ನಮ್ಗಂತ ಇದ್ದಾರೆ. ವಿಶೇಷವಾಗಿ ಒಂದ್ ರೀತಿ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾರ್ಯಕರ್ತರು ಒಂದ್ ರೀತಿ ಸಂಕಲ್ಪ ತೊಟ್ಟಿದ್ದಾರೆ. ಆ ಎಲ್ಲಾ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತಾರೆ? ಎಲ್ಲಾ ಕಾರ್ಯಕರ್ತರಿಗೆ ನಾನು ಬದಲಾಗಿ ನಮ್ಮ 20 ವರ್ಷ ಬೆಳಗಾವಿ ಜಿಲ್ಲೆಯನ್ನ ಅವ್ರು ಯಾವತ್ತೂ ನಮ್ ಜೊತೆ ಸಹಕಾರದಿಂದ ಕೆಲಸ ಮಾಡಿದಕ್ಕೆ ನಾನು ಫಸ್ಟ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಮಾಡ್ತೀನಿ. ಆಮೇಲೆ ಬರುವಂತ ದಿನಗಳಲ್ಲಿ ಕೂಡ ಏನೇ ಕೆಲಸ ಇದ್ರೂ ನಾವು ಯಾವತ್ತೂ ಅವ್ರ ಜೊತೆ ಇರ್ತೀವಿ. ಆಮೇಲೆ ನಾವು ಎಲ್ಲರೂ ಒಟ್ಟಾಗಿ ಈಗ ನಮ್ಮ ನರೇಂದ್ರ ಮೋದಿ ಅವರನ್ನ ಇನ್ನೊಂದ್ಸಲ ಪ್ರಧಾನ ಮಂತ್ರಿ ಮಾಡೋಣ ಅಂತ ಅವರಿಗೆ ನಾನು ಹೇಳಕ್ ಬಯಸ್ತೀನಿ. ಎಷ್ಟು ಅಂತರದಿಂದ ಗೆಲ್ಬೋದು ಅಂತ ವಿಶ್ವಾಸ ಇದೆ? ನಾವು ಯಾವತ್ತೂ ಹೈಯೆಸ್ಟ್ ಲೀಡ್ ದಿಂತ್ರನೇ ಗೆಲ್ತಾ ಇದೀವಿ ಬೆಳಗಾವ. ಅದೇ ರೀತಿಯಲ್ಲಿ ಇದು ಸರ ನಾವು ಗೆಲ್ತೀವಿ ಅಂತ ನಾನು ಇವತ್ತು ಹೇಳಕ್ ಬಯಸ್ತೀನಿ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಮಾನ್ಯ ಸುರೇಶ್ ಅಂಗಡಿ ಸಾಹೇಬ್ರ ಸುಪುತ್ರಿಯವರು ಜಗದೀಶ್ ಶೆಟ್ಟರ್ ಅವರ ಒಂದ್ ರೀತಿ ಸೊಸೆಯವರು ಮತ್ತು ಈ ಬೆಳಗಾವಿಯ ಒಂದ್ ರೀತಿ ಮಣ್ಣಿನ ಮಗಳು ಆಗಿರ್ತಕ್ಕಂಥ ಶ್ರೀಮತಿ ಶ್ರದ್ಧಾ ಶೆಟ್ಟರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.